ಚಳ್ಳಕೆರೆ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಪಂಚಾಯಿತಿ ಮತ್ತು ಸಮಾಜ ಪರಿವರ್ತನಾ ಸೇವಾ ಸಂಸ್ಥೆ ಸಹಯೋಗದಲ್ಲಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಕಾನೂನು ಜಾಗೃತಿ ಕಾರ್ಯಕ್ರಮಕ್ಕೆ ಚಳ್ಳಕೆರೆ ಸಿವಿಲ್ ನ್ಯಾಯಾಧೀಶರಾದ ಶಮೀರ್ ಪಿ ನಾಂದ್ಯಾಳ್ ಉದ್ಘಾಟಿಸಿ ಮಾತನಾಡಿದ ಇವರು, ಭಾರತೀಯ ಕಾನೂನಿನಲ್ಲಿ ಶಿಕ್ಷಣ ಮೂಲಭೂತ ಹಕ್ಕಿಗಾಗಿ ಶಿಕ್ಷಣದಿಂದ ನೈತಿಕ ಮೌಲ್ಯ ಬಿತ್ತಲು ಸಾಧ್ಯ. 14ರಿಂದ 18 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅನುಕೂಲವಿದೆ. ಇದನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಳ್ಳಬೇಕು. ಸಂವಿಧಾನ ಮತ್ತು ಕಾನೂನು ಬಗ್ಗೆ ಪ್ರತಿಯೊಬ್ಬರಿಗೂ ಗೌರವ ಇರಬೇಕು. ಸಾಮಾಜಿಕ ಪಿಡುಗಾದ ಬಾಲ್ಯ ವಿವಾಹ, ವರದಕ್ಷಿಣೆ, ಬಾಲ ಕಾರ್ಮಿಕ ಮತ್ತು ಜೀತ ಪದ್ಧತಿ ನಿಲ್ಲಬೇಕು. ಮೂಲಭೂತ ಹಕ್ಕು ಮತ್ತು ಕರ್ತವ್ಯದ ಬಗ್ಗೆ ಜಾಗೃತಿ ಮೂಡಬೇಕು ಎಂದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ. ಖುಷಿ ಆಗ್ತಿದೆ ಪ್ರಥಮ ಬಾರಿಗೆ ಇಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿ. ಈಗ ಕಾನೂನು ಬಗ್ಗೆ ನಾವು ಇಲ್ಲಿ ಅರಿವು ಕಾರ್ಯಕ್ರಮವನ್ನು ಮೂಡಿಸಲಿಕ್ಕೆ ಬಂದಿದ್ದೇವೆ. ಸೊ ನಿಮಗೆ ನಾವು ಹೇಳ್ಬೇಕಂತ ಹೇಳಿದ್ರೆ, ಒಂದು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದೆ. ಸೊ ನಾವೆಲ್ಲ ಅದರ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಸುಪ್ರೀಂ ಕೋರ್ಟ್ ನಲ್ಲಿ ಅದಕ್ಕೆ ಇನ್ನು ಒಂದು ಸುಪ್ರೀಂ ಕೋರ್ಟಿನ ಅಂಗವಾಗಿ ರಾಷ್ಟ್ರೀಯ ಕಾನೂನು ಸೇವಾ ಸಮಿತಿ ಇದೆ. ನಾವು ಇಂಗ್ಲಿಷ್ ಅಲ್ಲಿ ನಾಲ್ಸಾ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಕರಿತೇವೆ, ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಹೇಳಿ. ಸೊ ಅದ್ರ ಕೆಳಗಡೆ ನಾವು ಕರ್ನಾಟಕದ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೊಂದಿಕೊಂಡು ಏನಿದೆ ಕಾಲ್ಸಾ ಅಂತ ಕರಿತೇವೆ, ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಇದೆ. ಸೊ ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಲ್ಲಿ ಇದೆ DLS ಅಂತ ಕರಿತೇವೆ, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಕರಿತೇವೆ. ಸೊ ತಾಲೂಕಾ ಮಟ್ಟದಲ್ಲಿ ಈಗ ನಮ್ಮ ನ್ಯಾಯಾಲಯಕ್ಕೆ ಹೊಂದ್ಕೊಂಡು ಏನಿದೆ ತಾಲೂಕು ಕಾನೂನು ಸೇವೆಗಳ ಸಮಿತಿ ಇದೆ. ಸೊ ಇದು ನಮ್ದ ವರ್ಕಿಂಗ್ ಸಿಸ್ಟಮ್. ನಾವು ಇಲ್ಲಿ ಏನ್ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರೆ, ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸುವ ಕಾರ್ಯಕ್ರಮ. ಜೊತೆಗೆ ಈಗ ನ್ಯಾಯಾಲಯಕ್ಕೆ ಬಂದಾಗ ಸ್ವಲ್ಪ ಕಕ್ಷಿದಾರರ ಹತ್ರ ಹಣಕಾಸಿನ ವ್ಯವಸ್ಥೆ ಇರಲ್ಲ. ಅವ್ರಿಗೆ ಕೇಸ್ ನಡೆಸಲಿಕ್ಕೆ ಒಬ್ಬ ಸಕ್ಷಮ ವಕೀಲರಿಗೆ ಹಣ ಕೊಟ್ಟು ಫೀಸ್ ಕೊಟ್ಟು ಅವ್ರಿಗೆ ಏನು ನೇಮಕ ಮಾಡ್ಕೊಳಕ್ ಸಾಧ್ಯತೆ ಇರಲ್ಲ. ಅಂತ ಸಮಯದಲ್ಲಿ ಅವರಿಗೆ ನ್ಯಾಯದಾನದಿಂದ ವಂಚಿತರಾಗಬಾರ್ದು ಅವರು ಅಂತ ಹೇಳಿ ನಾವು ಅವರಿಗೆ ಉಚಿತವಾಗಿ ವಕೀಲ ನೇಮಕಾತಿನ ಮಾಡಿಕೊಡ್ತೇವೆ. ಸೊ ಒಂದು ನೆರವು ಕೊಡೋದು ಕಾರ್ಯಕ್ರಮ, ಜೊತೆಗೆ ನಾವು ಅರಿವು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಮಾಡ್ತೇವೆ. ಸೊ ಸಹಜವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಏನು ಕಾನೂನಿನ ಅರಿವು ಮೂಡಿಸೋ ಕೆಲಸ ಬರೀ ಕೋರ್ಟ್ ಕೆಲಸ, ವಕೀಲರ ಕೆಲಸ ಇಲ್ಲ ಸರ್ಕಾರಿ